ಮಕ್ಕಳಲ್ಲಿ ಬಾಲಗ್ರಹ ಸಮಸ್ಯೆ ಇದೇನೋ ಒಂದು ಸಮಸ್ಯೆ ಅಲ್ಲ ಅಂತ ಅಂದ್ಕೊಂಡ್ರು ಕಣ್ಣಿಗೆ ಕಾಣದೇ ಇದ್ರು ಆದರೆ ಕಾಡೋದಂತೂ ಸುಳ್ಳಲ್ಲ. ಚೆನ್ನಾಗಿರೋ ಮಕ್ಕಳು ಇದ್ದಕ್ಕಿದ್ದಂಗೆ ಹುಷಾರು ತಪ್ಪೋದು, ಮತ್ತು ಅವ್ರಿಗೆ ವಿಪರೀತವಾಗಿ ಲೂಸ್ ಮೋಷನ್ ಆಗೋದು, ವಾಮಿಟ್ ಆಗೋದು, ಜ್ವರ ಬರೋದು, ಮಗು ಒಂಥರ ಮಂಕಾಗಿರೋದು, ಎಷ್ಟೇ ಆಸ್ಪತ್ರೆಗೆ ತೋರಿಸಿದ್ರೂ ಕಮ್ಮಿ ಆಗೋದಿಲ್ಲ ಈ ಒಂದು ಸಮಸ್ಯೆ ಉಂಟಾದಾಗ. ಮತ್ತು ಮಕ್ಕಳು ಈ ಥರ ತುಟಿನ ಕಚ್ತಾ ಇರ್ತಾರೆ. ಲಕ್ಷಣಗಳು ಯಾವ ಥರ ಇರುತ್ತೆ ಅಂದರೆ ಬಾಲಗ್ರಹ ಸಮಸ್ಯೆಗೆ ಈ ಥರ ತುಟಿ ಕಚ್ಚೋದು, ಕಿವಿ ಮುಟ್ಟಿದ್ರೆ ಕಿವಿ ಕೊರಿತಾ ಇರುತ್ತೆ, ಕಣ್ರೆಪ್ಪೆ ಎಲ್ಲ ಸ್ಟ್ರೇಟ್ ಆಗಿರುತ್ತೆ, ಮತ್ತು ಮಗುವಿನ ಹತ್ರ ಒಂಥರ ವಾಸನೆ ಬರುತ್ತೆ. ಇದಕ್ಕೆ ಒಂದು ಅಜ್ಜಿ ಕಾಲದ ಮನೆಮದ್ದನ್ನು ನಿಮ್ಮ ಜೊತೆಗೆ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ವೀಕ್ಷಕರೇ. ಯಾರೆಲ್ಲ ನೀವಿನ್ನೂ ನನ್ನನ್ನು ಫಾಲೋ ಮಾಡ್ತಾ ಇಲ್ಲ, ನನ್ನ ಒಂದು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಬಿಟ್ಟು ಬಿಟ್ಟು ಜ್ವರ ಬರ್ತಿದೆ, ಮಗು ವಾಂತಿ, ಲೂಸ್ ಮೋಷನ್ನು, ಸಡನ್ನಾಗಿ ಹುಷಾರು ತಪ್ಪು, ಎಷ್ಟು ಆಸ್ಪತ್ರೆಗೆ ತೋರಿಸ್ತಾ ಇದ್ದೀವಿ, ಔಷಧಿಗಳನ್ನ ಹಾಕ್ತಾ ಇದ್ದೀವಿ, ಆದರೂ ಕೂಡ ಕಮ್ಮಿ ಆಗ್ತಾ ಇಲ್ಲ ಅಂತ ಅಂದಾಗ ಈ ಬಾಲಗ್ರಹ ಸಮಸ್ಯೆ ಪರಿಹಾರನ ಮನೆಯಲ್ಲೇ ಮಾಡಿಕೊಂಡ್ರೆ ಆದಷ್ಟು ಬೇಗ ರಿಸಲ್ಟ್ ಅನ್ನೋದು ಸಿಗುತ್ತೆ ವೀಕ್ಷಕರೇ. ನೀವು ಬೇಕಿದ್ರೆ ನನ್ನ ಯೂಟ್ಯೂಬ್ ಚಾನಲಲ್ಲೂ ಕೂಡ ಈ ಸಲುವಾಗಿ ವಿಡಿಯೋನ ಹಾಕಿದ್ದೀನಿ, ನೋಡಬಹುದು. ಎಷ್ಟೋ ತಾಯಂದಿರಿಗೆ ಇದು ರಿಸಲ್ಟನ್ನು ಸಿಕ್ಕಿದೆ. ಬಾಲಗ್ರಹ ಪರಿಹಾರವನ್ನು ಯಾವ್ಯಾವ ದಿನ ಮಾಡ್ಕೋಬಹುದು, ಬೇಗ ಕಮ್ಮಿ ಆಗುತ್ತೆ ಅಂತಂದರೆ ಭಾನುವಾರ, ಮಂಗಳವಾರ, ಶುಕ್ರವಾರ ಸಂಜೆ ಸಮಯದಲ್ಲಿ ಮಾಡ್ಕೊಳ್ಳಿ. ಒಂದು ಬಿಳಿ ಕಾಟನ್ ಬಟ್ಟೆನ ತಗೊಳ್ಳಿ, ಮತ್ತು ಒಂದು 3 ಎಕ್ಕದ ಎಲೆ 2 ಅಥವಾ 3 ತಗೊಳ್ಳಿ. ಅದ್ರ ಜೊತೆಗೆ ಮೆಣಸು 1-2 ಕಾಳು, ಬೆಳ್ಳುಳ್ಳಿ, ಈ 3 ವಸ್ತು ಬೇಕಾಗಿರೋದು. ಎಕ್ಕದ ಎಲೆ, ಮೆಣಸು, ಬೆಳ್ಳುಳ್ಳಿ ಇದಿಷ್ಟನ್ನು ಬಿಳಿ ಬಟ್ಟೆಲಿಟ್ಟು ಕುಟ್ಬಿಟ್ಟು ಈ ಥರ ಗಂಟು ಹಾಕಬೇಕು. ಗಂಟಾಕಿ ಮಗುವಿಗೆ ಮೂಗತ್ರ ಅದರ ಒಂದು ವಾಸನೆಯನ್ನು ತೋರಿಸ್ಬೇಕು, ಮತ್ತು ಮಗು ತಲೆ ಮೇಲೆ ನೆತ್ತಿಗೆ ಉಜ್ಜಬೇಕು. ಅದ್ರ ರಸ ಬಂದಿರುತ್ತಲ್ಲ, ಸೊ ಅದನ್ನು ಲೈಟಾಗಿ, ಮತ್ತು ಹಿಂಗೆ ಕತ್ತಿನ ಹಿಂಭಾಗದಲ್ಲಿ, ಸೊ ಅಲ್ಲೂ ಕೂಡ ಉಜ್ಜಬೇಕು. ನೋಡಿ, ಈ ಥರ ಸ್ಮೆಲ್ಲನ್ನು ತೋರಿಸ್ಬೇಕು ಮಗುಗೆ. ನಮ್ಮ ಗಿಡಮೂಲಿಕೆಗಳಲ್ಲಿ ಅಷ್ಟು ಶಕ್ತಿ ಇದೆ ಅಂತ ಹೇಳಿ ಅರ್ಥ. ಸಂದಾಗದು ಅಂತಂತಾರಲ್ಲ, ಸೊ ಅದನ್ನು ಕೂಡ ಬಾಲಗ್ರಹ ಅಂತಲೇ ಕರೀತಾರೆ. ಎಲ್ಲೆಲ್ಲೋ ಹೋಗಿ ತಾಯ್ತ ಹಾಕ್ಸೋಕ್ಕೆ ಕ್ಯೂನಲ್ಲಿ ನಿಲ್ಲಬೇಕು, ಆ ಥರ ಎಲ್ಲ ಏನಿಲ್ಲ. ಈ ಪರಿಹಾರ ಮಾಡಿಕೊಂಡ್ರೆ ತಾನೇ ಸರಿಯಾಗಿಬಿಡುತ್ತೆ. ಅದನ್ನು ಮಗು ಕೈಗೆ ಕಟ್ಟಬೇಕು. ಕಟ್ಟಿ ಒಂದು 10-15 ನಿಮಿಷಗಳ ಕಾಲ ಬಿಡಬೇಕು. ಆಗಾಗ ಮಗುಗೆ ಈ ಥರ ಸ್ಮೆಲ್ ಮಾಡಿಸ್ತಿರ್ಬೇಕು, ಹುಷಾರಾಗಿ ನೋಡ್ಕೋಬೇಕು. ಮಗು ಬಾಯಿಗೆ ಇಟ್ಕೋಬಾರ್ದು ಇದನ್ನು, ಸೊ ಅಷ್ಟು ಹುಷಾರಾಗಿ ನೋಡ್ಕೋಬೇಕು. ಮಗು ಕೈಗೆ ಕಟ್ಟಿದ್ದಾಗ ಒಂದು 10 ನಿಮಿಷ ಬಿಟ್ಟರೆ ಸಾಕು. ಸಂಜೆ ಸಮಯದಲ್ಲಿ ಅಂದರೆ ಹೊತ್ತಿಳಿಯೋ ಸಮಯ ಅಂತ ಹೇಳಿ, ಸೂರ್ಯ ಹುಟ್ಟೋ ಟೈಮಲ್ಲಿ, ಹೊತ್ತೇರೋ ಸಮಯದಲ್ಲಿ ಮಾಡಿದ್ರೆ ಹೊತ್ತೇರಿದಂಗೆ ಏರುತ್ತೆ ಅಂತ ಹೇಳಿ, ಹೊತ್ತಿಳಿಯೋ ಸಮಯದಲ್ಲಿ, ಸಂಜೆ ಸಮಯದಲ್ಲಿ ಈ ಪರಿಹಾರನ ಮಾಡ್ಕೋಬೇಕು. ನನ್ನ ವೀವರ್ ಒಬ್ಬರು ಕಮೆಂಟ್ ಮಾಡಿದರು, ಈ ಬಾಲಗ್ರಹ ಪರಿಹಾರ ಮಾಡಿಸ್ಕೊಳ್ಳೋದಕ್ಕೆ ನಮಗೆ 4,000 ರೂಪಾಯಿ ಕೇಳ್ತಿದ್ದಾರೆ ಅಂತ. ಅದೆಲ್ಲ ಏನೂ ಬೇಡ, ಈ ರೀತಿ ಪರಿಹಾರ ಮಾಡ್ಕೊಳ್ಳಿ. ತಾನೇ ಲಕ್ಷಣಗಳು ಹೇಳಿದ್ನೆಲ್ಲ ಕಂಡು ಬಂದಾಗ ಈ ಥರ ಪರಿಹಾರ ಮಾಡ್ಕೊಳ್ಳಿ, ತಾನೇ ಸರಿಯಾಗುತ್ತೆ. ನೋಡಿ, ಫೈನಲಾಗಿ ಒಂದು 10-15 ನಿಮಿಷ ಆದಮೇಲೆ ಕೈಯಿಂದ ತೆಗೆದುಬಿಟ್ಟು ಮತ್ತೆ ಅದೇ ಥರ ಈ ಥರ ಮಗುಗೆ ಲೈಟಾಗಿ ಉಜ್ಜಿಬಿಟ್ಟು ಅದನ್ನು ಮಗುಗೆ ದೃಷ್ಟಿ ತೆಗಿಬೇಕು. ದೃಷ್ಟಿ ತೆಗೆದ್ಬಿಟ್ಟು ಯಾವುದಾದ್ರು ಗಿಡದ ಕೆಳಗಡೆ, ಯಾರು ತುಳಿದೇ ಇರೋ ಕಡೆ ತೊಗೊಂಡೋಗಿ ಅದನ್ನು ಹಾಕ್ಬಿಟ್ರೆ ಆಯಿತು ಸ್ನೇಹಿತರೆ. ಬಾಲಗ್ರಹ ಅನ್ನೋ ಒಂದು ಸಮಸ್ಯೆ ಏನಿದೆ ನೋಡಿ, ಅದಕ್ಕೆ ಸಹಜವಾಗಿ ಪರಿಹಾರ ಅನ್ನೋದು ಸಿಗುತ್ತೆ. ನೀವಿಲ್ಲಿ ನೋಡ್ತಿರ್ಬೋದು, ನಾವು ನಮ್ಮ ಪಾಪುಗೆ ನಿವಿಳಿಸ್ತಾ ಇದ್ದೀವಿ, ದೃಷ್ಟಿನ ತೆಗಿತಾ ಇದ್ದೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಬಾಲಗ್ರಹ ಸಮಸ್ಯೆಗೆ ಕೇಳಿದ್ರಿ, ಅದ್ರ ಬಗ್ಗೆ ಡೀಟೇಲಾಗಿ ತಿಳಿಸ್ಕೊಡಿ ಅಂತೇಳಿ. ಕೆಲವರು ಕಮೆಂಟ್ ಮಾಡ್ತಿರ್ತೀರ, ನಮ್ಮ ಮಗುಗೆ ಬಾಲಗ್ರಹ ಸಮಸ್ಯೆ ಮೀರೋಗಿದೆ. ಅದು ಮೀರೋದಾಗ ನೋಡ್ಕೊಂಡಿಲ್ಲ ಅಂದರೆ ಅದು ಹೇಳ್ತಾರೆ, ನೀನು ನೋಡಿಕೊಂಡ್ರೆ ಮಗು ನಿಂದು, ಇಲ್ಲಾಂದರೆ ನಂದು ಅಂತ ಅನ್ನತ್ತಂತೆ ಬಾಲಗ್ರಹ. ಸೊ ಅಂಥದ್ರಲ್ಲಿ ಅದೇನಾದ್ರು ಮೀರೋಗಿದೆ ಅಂತ ಅಂದಾಗಲೂ ಕೂಡ, ಇನ್ನು ಸೋಮವಾರ ಇತ್ತು, ಬುಧವಾರ ಇತ್ತು, ಗುರುವಾರ ಇತ್ತು, ಶನಿವಾರ ಇತ್ತು ಅಂತಂದರೂ ಕೂಡ ಸಂಜೆ ಸಮಯದಲ್ಲಿ ನೀವು ಈ ಪರಿಹಾರವನ್ನು ಮಾಡ್ಕೋಬಹುದು. ಅದರ ನೆಕ್ಸ್ಟ್ ಡೇ, ಇವಾಗ ಏನಿರುತ್ತೆ, ಬುಧವಾರ ಆದಮೇಲೆ ಗುರುವಾರ, ಶುಕ್ರವಾರ ಬಂದೇ ಬರುತ್ತಲ್ವ, ಮತ್ತು ಮಂಗಳವಾರ ಬರುತ್ತಲ್ವ, ಭಾನುವಾರ ಬರುತ್ತಲ್ವ, ಸೊ ಅವತ್ತು ಕೂಡ ಸೇಮ್ ಇದು ಪರಿಹಾರವನ್ನು ಮಾಡ್ಕೊಳ್ಳಿ. ಸೊ ಆವಾಗ ಫುಲ್ ಕಂಪ್ಲೀಟಾಗಿ ಪರಿಹಾರ ಅನ್ನೋದು ಆಗುತ್ತೆ.
ಮತ್ತು ಮಕ್ಕಳಿಗೆ ಬಾಲಗ್ರಹ ಸಮಸ್ಯೆ ಯಾವ್ಯಾವ ತಿಂಗಳಲ್ಲಿ ಉಂಟಾಗುತ್ತೆ ಅಂದರೆ ಸಮ ತಿಂಗಳು ಅಂತ ಅಂತಾರೆ ನೋಡಿ. ಮಗುಗೆ 10 ತಿಂಗಳಾಯಿತು, ವರ್ಷ ತುಂಬ್ತಾ ಬಂತು, ವರ್ಷದ ಮಗು ಅಂತಂದಾಗ, ಹೀಗೆ ಸಮ ತಿಂಗಳಿಗೆ ಬಂತು ಅಂತಂದಾಗ ಮಕ್ಕಳಲ್ಲಿ ಬಾಲಗ್ರಹ ಸಮಸ್ಯೆ ಅನ್ನೋದು ಕಾಣಿಸುತ್ತೆ. ಸೊ ಆ ಟೈಮಲ್ಲಿ ಸ್ವಲ್ಪ ಹುಷಾರಾಗಿ ನೋಡ್ಕೊಬೇಕು. ನೋಡ್ಕೊಂಡು ಈ ಥರ ಪರಿಹಾರ ಮಾಡಿಕೊಂಡ್ರೆ ಮುಗೀತು, ಯಾವುದೇ ರೀತಿ ತೊಂದರೆ ಆಗಲ್ಲ, ಸರಿಯಾಗುತ್ತೆ. ವೀಕ್ಷಕರೇ, ಇವತ್ತಿನ ವಿಡಿಯೋ ಮಾಹಿತಿ ಇಷ್ಟ ಆಯಿತಾ? ಆಗಿದ್ರೆ ಒಂದು ಲೈಕ್ ಮಾಡಿ. ಯಾರೆಲ್ಲ ನನ್ನನ್ನು ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ, ಜೊತೆಗೆ ಶೇರ್ ಚಾಟಲ್ಲಿ ಫಾಲೋ ಮಾಡ್ತಿದ್ದೀರಾ, ಸೊ ಎಲ್ರಿಗೂ ಧನ್ಯವಾದಗಳು. ಈ ವಿಡಿಯೋ ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ಶೇರ್ ಕೂಡ ಮಾಡಿ. ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಮತ್ತೆ ಬರ್ತೀನಿ. ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು.